ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಅನಾಟಮಿಯಲ್ಲಿ ಬರುವಂಥ ಒಂದು ವಿಷಯವಾಗಿರ್ತೈತೆ. ಇಲ್ಲಿವರೆಗೂ ನಾನು ಅನಾಟಮಿಗೆ ಸಂಬಂಧಪಟ್ಟಂತಹ 6 ಅಧ್ಯಾಯಗಳನ್ನು ಮಾಡಿದ್ದೀನಿ. ಇದು 7ನೇ ಅಧ್ಯಾಯವಾಗಿದೆ. ಅಧ್ಯಾಯದ ಹೆಸರು ವಿಸರ್ಜನಾಂಗ ವ್ಯೂಹ. ವಿಸರ್ಜನಾಂಗ ವ್ಯೂಹ ಅಂದ್ರೇನು ಅಂತಂದರೆ, ಜೀವಿಗಳ ದೇಹದ ಅಂಗಾಂಗಗಳಲ್ಲಿ ನಡೆಯುವಂತಹ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾಗುವ ಅನುಪಯುಕ್ತವಾದಂತಹ ಪದಾರ್ಥಗಳನ್ನು ಮಾಡ್ತೀವಿ ನಾವು ದೇಹದಿಂದ ಹೊರಹಾಕುವ ಒಂದು ಪ್ರಕ್ರಿಯೆಗೆ ಏನಂತೀವಿ, ವಿಸರ್ಜನಾ ಕ್ರಿಯೆ ಅಂತೇಳಿ ಕರಿತೀವಿ. ಜೀವಿಗಳು ದೇಹದ ಅಂಗಾಂಗಗಳಲ್ಲಿ ನಡೆಯುವಂತಹ ಚಯಾಪಚಯ ಕ್ರಿಯೆ ನಡೀತೈತಲ್ಲ, ಮೆಟಬಾಲಿಸಮ್ ಅಂತ ಕರಿತೀವಿ ಇದಕ್ಕೆ. ಅಲ್ಲಿ ಉತ್ಪತ್ತಿಯಾಗುವಂತಹ ಅನುಪಯುಕ್ತ ವಸ್ತುಗಳು ಅಂದರೆ ವೇಸ್ಟೇಜ್ ಇರುವಂತಹ ಪದಾರ್ಥವನ್ನು ದೇಹದಿಂದ ಹೊರಹಾಕುವ ಒಂದು ಕ್ರಿಯೆಗೆ ಏನಂತೀವಿ, ವಿಸರ್ಜನಾ ಕ್ರಿಯೆ ಅಂತೇಳಿ ಕರಿತೀವಿ. ಮೂತ್ರ ವಿಸರ್ಜನಾಂಗಗಳು, ಇದರಲ್ಲಿ ಮುಖ್ಯವಾಗಿ 4 ಭಾಗಗಳಿದ್ದಾವೆ. ಒಂದು ಮೂತ್ರಪಿಂಡಗಳು, ಇದಕ್ಕೆ ಕಿಡ್ನೀಸ್ ಅಂತ ಕರಿತೀವಿ. ಮೂತ್ರನಳಿಕೆ, ಇದಕ್ಕೆ ಯೂರಿಟ್ರಸ್ ಅಂತ ಕರಿತೀವಿ. ಮೂತ್ರಲಯ, ಯೂರಿನರಿ ಬ್ಲಡರ್. ಮೂತ್ರಕೋಶದ ನಾಳ, ಯುರೇತ್ರ. ಒಟ್ಟು 4 ಭಾಗಗಳಾಗಿ ಏನು ಮಾಡಿದ್ದಾರೆ, ಇದರಲ್ಲಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು ಮೂತ್ರಜನಕಾಂಗ ಅಥವಾ ಪಿಂಡಗಳು ಅಥವಾ ಕಿಡ್ನೀಸ್ ಅಂತೇಳಿ ಕರಿತೀವಿ. ಪ್ರತಿಯೊಂದು ಮೂತ್ರಪಿಂಡದ ಮೇಲೆ ಸುಪ್ರರಿನಲ್ ಎಂಬ ಅಂತಃಸ್ರಾವಿಕ ಗ್ರಂಥಿಗಳು ಕಂಡುಬರ್ತವೆ. ಯಾವ ಗ್ರಂಥಿಗಳು? ಅಂತಃಸ್ರಾವಿಕ ಗ್ರಂಥಿಗಳು. ಮೂತ್ರಪಿಂಡದಲ್ಲಿ ಕಾರ್ಟೆಕ್ಸ್, ರಿನಲ್ ಅಪಧಮನಿ, ರಿನಲ್ ಅಭಿಧಮನಿ, ಪೆಲ್ವಿಸ್ ಮೂತ್ರನಳ, ಪಿರಾಮಿಡ್ ಮೆಡುಲಗಳಿವೆ. ಏನೇನಿವೆ ಈ ಮೂತ್ರಜನಕಾಂಗದಲ್ಲಿ ಅಥವಾ ಪಿಂಡಗಳಿವೆ ಅಂತಂದರೆ, ಮೂತ್ರಪಿಂಡದ ಮೇಲೆ ಸುಪ್ರರಿನಲ್ ಎಂಬ ಅಂತಃಸ್ರಾವಿಕ ಗ್ರಂಥಿ ಇದೆ. ಯಾವ ಗ್ರಂಥಿ ಇದೆ ಅಂತ ಕೇಳ್ತಾರೆ, ಅದನ್ನು ನಾವು ನೆನಪಿಟ್ಕೋಬೇಕು. ಮೂತ್ರಪಿಂಡದಲ್ಲಿ ಕಾರ್ಟೆಕ್ಸ್, ರಿನಲ್ ಅಪಧಮನಿ ಇದೆ, ರಿನಲ್ ಅಭಿಧಮನಿ ಇದೆ, ಪೆಲ್ವಸ್ ಮೂತ್ರನಳ, ಪಿರಾಮಿಡ್ ಎಂಬ ಮೆಡುಲಗಳು ಈ ಒಂದು ಮೂತ್ರಜನಕಾಂಗದಲ್ಲಿ ಕಂಡುಬರ್ತವೆ. ಈ ಮೂತ್ರಜನಕಾಂಗದ ಬಣ್ಣ ಯಾವುದು ಅಂತ ಕೇಳಿದರೆ, ಕೆಂಪು ಮಿಶ್ರಿತವಾದಂತಹ ಕಂದು ಬಣ್ಣ. ಇದು ಹುರುಳಿ ಬೀಜದ ಆಕಾರ ಕೇಳಿದ್ರೆ ಹುರುಳಿ ಬೀಜದ ಆಕಾರದಲ್ಲಿ ಇರ್ತೈತೆ, ಅಥವಾ ಅವರೆಕಾಳಿನ ಆಕಾರ ಅಂತ ಹೇಳ್ಬೋದು. ಅಂದರೆ ಹುರುಳಿ ಕಾಳಿಗೆ ಸೂಟೇಬಲ್ ಆಗ್ತೈತೆ. ಇದನ್ನು ಆಕಾರ ಕೇಳ್ಬೋದು, ನೆನಪಿಟ್ಕೋಬೇಕು. ಇವು ಹೊಟ್ಟೆಯ ಹಿಂಭಾಗದಲ್ಲಿ ಬೆನ್ನು ಮೂಳೆಯ ಪ್ರತಿ ಪಕ್ಕದಲ್ಲಿಯೂ ಇವೆ. ಬೆನ್ನು ಅಂದರೆ ಹೊಟ್ಟೆಯ ಹಿಂಭಾಗದಲ್ಲಿ ಬೆನ್ನು ಮೂಳೆಯ ಪ್ರತಿಪಕ್ಕದಲ್ಲಿ ಏನು ಕಾಣ್ತೇವೆ, ಕಿಡ್ನಿಗಳು ಕಂಡುಬರ್ತವೆ. ಎದೆಯ ಭಾಗದ ಕೊನೆಯ ಬೆನ್ನು ಮಣಿಯಾದಂತಹ ಥೊರಾಸಿಕ್ ಬೆನ್ನು ಮಣಿಯಿಂದ ಸೊಂಟದ 3ನೇ ಬೆನ್ನು ಮಣಿಯಾದಂತಹ ಲಂಬದ ಬೆನ್ನು ಮಣಿಯವರೆಗೆ ಏನು ಮಾಡಿದೆ, ಈ ಕಿಡ್ನಿಗಳು ಹರಡಿಕೊಂಡಿವೆ. ಬಲ ಮೂತ್ರಪಿಂಡದ ಮೇಲೆ ಯಕೃತ್ತಿದೆ. ಈ ರೀತಿ ವಿಸರ್ಜನಾಂಗಗಳು ಕಂಡುಬರ್ತವೆ. ದೊಡ್ಡದಿರಬೇಕು ಇಲ್ಲಿ. ಈ ರೀತಿ 2 ಕಿಡ್ನಿಗಳು ಕಂಡುಬರ್ತವೆ. ಇದ್ರ ಮೇಲೆ ಬಲ ಮೂತ್ರಪಿಂಡದ ಮೇಲೆ ಏನಿದೆ, ಈ ರೀತಿ ಯಕೃತ್ ಕಂಡುಬರ್ತೈತೆ. ಪ್ರತಿಯೊಂದು ಮೂತ್ರಪಿಂಡವು 4 ರಿಂದ 5 ಇಂಚು ಉದ್ದ ಇದ್ದಾವೆ. ಎಷ್ಟು ಇಂಚ ಇದ್ದಾವೆ ಅಂತೇಳಿ ಕೇಳ್ತಾರೆ, ಎಷ್ಟು ಹೈಟ್ ಇದೆ ಉದ್ದ ಇದ್ದಾವೆ ಅಂತ ಕೇಳಿದ್ರೆ 4 ರಿಂದ 5 ಇಂಚು ಅಗಲ ಇದ್ದಾವೆ. ಅಗಲ ಕೇಳಿದರೆ 4 ರಿಂದ 5 ಇಂಚು, ಉದ್ದ ಕೇಳಿದರೆ 2.5 ಇಂಚ್. ಅಂಗುಲ ಅಥವಾ ಉದ್ದ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ, 4 ರಿಂದ 5 ಇಂಚ್ ಅಂಗುಲ ಅಂದ್ರೊಂದೇ, ಉದ್ದ ಅಂದ್ರೊಂದೇ. ಅಗಲ ಕೇಳಿದರೆ 2.5 ಇಂಚ್ ಅಗಲ. ತೂಕ ಎಷ್ಟು ಅಂತ ಕೇಳಿದರೆ 140 ಗ್ರಾಮ್. ಉದ್ದ 4 ರಿಂದ 5 ಇಂಚು ಅಥವಾ ಇದಕ್ಕೇನು ಕರಿತೀವಿ, ಅಂಗಲ ಅಂತೇಳಿ ಕರಿತೀವಿ. ಉದ್ದ ಕೇಳಿದರೆ ಅಗಲ ಕೇಳಿದರೆ 2.5 ಇಂಚ್ ಅಗಲ ಇದೆ. ತೂಕ ಕೇಳಿದರೆ 140 ಗ್ರಾಮ್ ತೂಕ ಇದೆ. ಬಲ ಮೂತ್ರಪಿಂಡವು ಎಡ ಮೂತ್ರಪಿಂಡಕ್ಕಿಂತ ಏನಿದೆ, ಗಿಡ್ಡ ಇದೆ ಮತ್ತು ದಪ್ಪವಿದೆ. ಬಲ ಮೂತ್ರಪಿಂಡಕ್ಕೆ ಹೋಲಿಸಿದರೆ ಎಡ ಮೂತ್ರಪಿಂಡ ಏನಿದೆ ಅಂತೆ, ಗಿಡ್ಡ ಇದೆ ಮತ್ತು ದಪ್ಪವಿದೆ ಅಂತೆ. ಕಾರಣ ಬಲ ಮೂತ್ರಪಿಂಡದ ಮೇಲೆ ಏನಿದೆ, ಯಕೃತ್ ಇದೆ. ಅದಕ್ಕೋಸ್ಕರ ಅದು ಏನು ಮಾಡ್ತೈತೆ,
ಇಲ್ಲಿ ಬಲ ಮೂತ್ರಪಿಂಡವು ಎಡ ಮೂತ್ರಪಿಂಡಕ್ಕಿಂತ ಗಿಡ್ಡ ಇದೆ. ಯಾಕಂದರೆ ಅದ್ರ ಮೇಲೆ ಏನಿದೆ, ಬಲ ಮೂತ್ರಪಿಂಡದ ಮೇಲೆ ಯಕೃತಿದೆ, ಅದಕ್ಕೋಸ್ಕರ ಅದು ಏನು ಕಾಣ್ತೈತೆ, ಗಿಡ್ಡ ಮತ್ತು ದಪ್ಪ ಇದೆ ಅಂತ ಅರ್ಥ. ಮೂತ್ರಪಿಂಡಗಳು ಬಲವಾದ ಒಂದು ಕಾರ್ಟೆಕ್ಸ್ ಕವಚ ಹೊಂದಿರ್ತವೆ. ಏನಂದಿರ್ತದೆ, ಕಾರ್ಟೆಕ್ಸ್ ಕವಚ ಹೊಂದಿರ್ತೈತಿ. ಈ ಕವಚದ ಒಳಗೆ ರಿನಲ್ ಅಪಧಮನಿ ಮತ್ತು ಅಭಿಧಮನಿ ಕಂಡುಬರ್ತವೆ. ರಿನಲ್ ಅಪಧಮನಿ ಮತ್ತು ರಿನಲ್ ಅಭಿಧಮನಿಗಳು ಈ ಒಂದು ಕಾರ್ಟೆಕ್ಸ್ ಕವಚದಲ್ಲಿ ಕಂಡುಬರ್ತವೆ. ನೋಡಿರಿ, ರಿನಲ್ ಅಪಧಮನಿ ಮತ್ತು ರಿನಲ್ ಅಭಿಧಮನಿ ಕೂಡುವಲ್ಲಿ ಒಳಗಿನ ಕಚ್ಚುಗಳಾದಂತಹ ಮೆಡುಲರಿ ಎಂಬ ಭಾಗಗಳಿವೆ. ಏನಿದಾವೆ ಅಲ್ಲಿ, ರಿನಲ್ ಅಪಧಮನಿ ಮತ್ತು ರಿನಲ್ ಅಭಿಧಮನಿ ಏನು ಕೂಡ್ಕೊಳ್ತಾವೋ ಅಲ್ಲೇನಿದೆ ಅಂದರೆ ಒಳಗಡೆ ಕಚ್ಚುಗಳಾದಂತಹ ಮೆಡುಲರಿ ಎಂಬ ಭಾಗಗಳು ಕಂಡುಬರ್ತವೆ. ಇವೆರಡರ ಮಧ್ಯದಲ್ಲಿ ನೆಫ್ರಾನ್ ಎಂಬ ಗೋಪುರಾಕೃತಿಯ 16 ಕೊಳವೆಗಳಿಂದಾದ ಭಾಗಗಳಿವೆ. ಇವೆರಡರ ಮಧ್ಯದಲ್ಲಿ ಏನಿದೆ ಅಂದರೆ ನೆಫ್ರಾನ್ ಎಂಬ ಗೋಪುರಾಕೃತಿಯ 16 ಕೊಳವೆಗಳಿಂದಾದಂತಹ ಭಾಗಗಳು ಇಲ್ಲಿ ಕಂಡುಬರ್ತವೆ. ಮೂತ್ರಪಿಂಡದ ಒಳಭಾಗದಲ್ಲಿ ಪಿರಾಮಿಡ್ಗಳೆಂಬ ಶಂಕುವಿನಾಕಾರದ ರಚನೆಗಳು ಕಂಡುಬರ್ತವೆ. ಮೂತ್ರಪಿಂಡದ ಒಳಭಾಗದಲ್ಲಿ ಏನು ಮಾಡ್ತವೆ, ಶಂಕುವಿನಾಕಾರದ ರಚನೆಗಳು ಕಂಡುಬರ್ತವೆ. ಪಿರಾಮಿಡ್ ತುದಿಗಳು ಪೆಲ್ವಿಸ್ ಎಂಬ ಅವಕಾಶದಲ್ಲಿ ತೆರೀತವೆ. ಪೆಲ್ವಿಸ್ ಕಿರಿದಾಗಿ ಉದ್ದವಾದಂತಹ ಮೂತ್ರನಾಳಕ್ಕೆ ಏನು ಮಾಡ್ತೈತೆ, ತೆರೆಯುತ್ತದೆ. ಪ್ರತಿ ಮೂತ್ರಜನಕಾಂಗದಲ್ಲಿ ಸುಮಾರು 1 ಲಕ್ಷ ಏನಿದ್ದಾವೆ ನಾಳಗಳು ಕಂಡುಬರ್ತವೆ. ಪ್ರತಿ ಮೂತ್ರಜನಕಾಂಗದಲ್ಲಿ ಎಷ್ಟು ಲಕ್ಷ ನಾಳಗಳಿದ್ದಾವೆ ಅಂತಂದರೆ 1 ಲಕ್ಷ ಸೂಕ್ಷ್ಮ ನಾಳಗಳು ಇಲ್ಲಿ ಕಂಡುಬರ್ತವೆ. ಇವುಗಳಿಗೆ ಏನಂತೀವಿ ಹಂಗಂದರೆ ನೆಫ್ರಾನ್ ಅಂತೇಳಿ ಕರಿತೀವಿ. ಇವು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳಾಗಿವೆ. ಯಾವ ನೆಫ್ರಾನ್ಗಳು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳಾಗಿ ಕೆಲಸವನ್ನು ಮಾಡ್ತವೆ. ಇವಾಗ ನೆಫ್ರಾನ್ ನೋಡ್ರಿ, ಗ್ಲಾಮೆರುಲಸ್ ಮತ್ತು ಬೋಮನನ ಕೋಶಗಳಿವೆ. ಎಲ್ಲಿ, ನೆಫ್ರಾನ್ನಲ್ಲಿ ಗ್ಲಾಮೆರುಲಸ್ ಮತ್ತು ಬೋಮನನ ಕೋಶಗಳು ಇಲ್ಲಿ ನೆಫ್ರಾನ್ನಲ್ಲಿ ಕಂಡುಬರ್ತವೆ. ಕ್ವಾರ್ಟೆಕ್ಸ್ನಲ್ಲಿರುವಂತಹ ನೆಫ್ರಾನು ಒಂದು ಬಟ್ಟಲಿನ ಆಕಾರದ ಒಂದು ತುದಿಯಿಂದ ಪ್ರಾರಂಭ ಆಗ್ತೈತೆ. ಇದೇನು ಮಾಡ್ತೈತೆ, ನೆಫ್ರಾನು ಒಂದು ಬಟ್ಟಲಿನ ಆಕಾರದ ಒಂದು ತುದಿಯಿಂದ ಏನು ಮಾಡ್ತದೆ, ಇದು ಕಂಡುಬರ್ತೈತೆ. ಇದರಲ್ಲಿ ಅನೇಕ ಲೋಮನಾಳಗಳು ಒಂದು ಗುಚ್ಛ ಕೂಡ ಕಂಡುಬರ್ತೈತೆ ಅಲ್ಲಿ ನೆಫ್ರಾನ್ನಲ್ಲಿ. ಇದಕ್ಕೇನಂತೀವಿ ಅಂದರೆ ಗ್ಲಾಮೆರುಲಸ್ ಅಂತೇಳಿ ಕರಿತೀವಿ. ಇದಕ್ಕೆ ಒಂದು ಕವಚ ಇರ್ತೈತೆ, ಇದಕ್ಕೆ ಬೋಮನನ ಕೋಶ ಅಂಥೇಳಿ ಕರಿತೀವಿ. ಒಂದು ಕವಚ ಇರುವುದರಿಂದ ಇದಕ್ಕೆ ಏನು ಕರಿತೀವಿ, ಬೋಮನನ ಕೋಶ ಅಂಥೇಳಿ ಕರಿತೀವಿ. ಬೋಮನನ ಕೋಶದಿಂದ ಒಂದು ಸೂಕ್ಷ್ಮ ನಾಳ ಹೊರಡುತ್ತದೆ. ಇದಕ್ಕೆ ಯೂರಿನಿ ಪೇರಸ್ ನಾಳ ಅಂಥೇಳಿ ಕರಿತೀವಿ. ಬೋಮನನ ಕೋಶದಿಂದ ಏನು ಮಾಡ್ತೈತೆ, ಒಂದು ಸೂಕ್ಷ್ಮ ನಾಳ ಹೊರಡುತ್ತದೆ, ಅದಕ್ಕೆ ಯೂರಿನಿ ಪೇರಸ್ ನಾಳ ಅಂಥೇಳಿ ಕರಿತೀವಿ. ಅನೇಕ ನೆಫ್ರಾನ್ಗಳು ಒಂದಕ್ಕೊಂದು ಸೇರಿ ಪಿರಾಮಿಡ್ ತುದಿ ಭಾಗದಲ್ಲಿ ಪೆಲ್ವಿಸ್ ಏನು ಮಾಡ್ತದೆ, ತೆರೀತವೆ. ಪಿರಾಮಿಡ್ನ ತುದಿ ಭಾಗಗಳಿಗೆ ಏನಂತೀವಿ, ಪ್ಯಾಸಿಲೆ ಅಂತೇಳಿ ಕರಿತೀವಿ. ಪಿರಾಮಿಡ್ನ ತುದಿ ಭಾಗಗಳಿಗೆ ಪ್ಯಾಸಿಲೆ ಅಂತೇಳಿ ಕರಿತೀವಿ. ಮೂತ್ರ ಉತ್ಪತ್ತಿ ಮತ್ತು ಮೂತ್ರ ವಿಸರ್ಜನೆ. ಸಾಮಾನ್ಯ ವಯಸ್ಕರ ದೇಹದಲ್ಲಿ ದಿನವೊಂದಕ್ಕೆ 1.5 ಲೀಟರ್ನಷ್ಟು ಮೂತ್ರ ಏನಾಗ್ತೈತೆ, ಉತ್ಪತ್ತಿ ಆಗ್ತೈತಿ. ಮೂತ್ರದಲ್ಲಿ ಯೂರೋಕ್ರೋಮ್ ಎಂಬ ಬಣ್ಣದ ವಸ್ತು ಸೇರುವುದರಿಂದ ಅದಕ್ಕೆ ಹಳದಿ ಬಣ್ಣ ಅಥವಾ ಒಣ ಹುಲ್ಲಿನ ಬಣ್ಣ ಇರುತ್ತದೆ. ನೋಡಿರಿ, ಮೂತ್ರದಲ್ಲಿ ಏನು ಸೇರ್ತದಂತೆ, ಯೂರೋಕ್ರೋಮ್ ಎಂಬ ಬಣ್ಣದ ವಸ್ತು ಸೇರುವುದರಿಂದ ಮೂತ್ರ ಏನು ಮಾಡ್ತೈತಿ, ಹಳದಿ ಬಣ್ಣ ಅಥವಾ ಒಣ ಹುಲ್ಲಿನ ಬಣ್ಣ ಕಾಣ್ತೈತಿ. ಮೂತ್ರವು ಸಾವಯವ ಮತ್ತು ನಿರವಯವ ಘಟಕಗಳ ಮಿಶ್ರಣವಾಗಿದೆ. ಮೂತ್ರ ಏನಾಗಿದೆ, ಸಾವಯವ ಮತ್ತು ನಿರವಯವ ಘಟಕಗಳ ಮಿಶ್ರಣವಾಗಿ ನಮಗೆ ಕಾಣ್ತೈತೆ. 96% ಭಾಗ ನೀರಿದೆ, 4 ಭಾಗ ನಿರವಯವ ಲವಣಗಳು, ಸಾರಜನಕ ಸಂಯುಕ್ತಗಳು, ಯೂರಿಯಾ ಮುಂತಾದ ವಸ್ತುಗಳಿಂದ ಈ ಯೂರಿಯಾ ಕಂಡುಬರ್ತೈತೆ. ಮೂತ್ರ ಉತ್ಪತ್ತಿ 3 ಹಂತಗಳಲ್ಲಿ ನಡೀತೈತೆ. ಮೊದಲನೇ ಹಂತ ಯಾವುದಂದರೆ ಗ್ಲಾಮರುಲಸ್ನಲ್ಲಿ ರಕ್ತದ ಶೋಧನೆ ಮೂಲಕ ಮೂತ್ರ ಏನಾಗ್ತೈತೆ, ಉತ್ಪತ್ತಿ ಆಗ್ತೈತೆ. ಹಾಗೆ ಸೂಕ್ಷ್ಮ ನಾಳದಿಂದ ಉಪಯುಕ್ತ ವಸ್ತುಗಳ ಪುನಃ ಹೀರುವಿಕೆ, ಸೂಕ್ಷ್ಮ ನಾಳದಿಂದ ಅನುಪಯುಕ್ತ ವಸ್ತುಗಳ ವಿಸರ್ಜನೆ. ಈ 3 ಹಂತಗಳಲ್ಲಿ ಏನು ಮಾಡ್ತೈತೆ, ಮೂತ್ರ ಉತ್ಪತ್ತಿ ಆಗ್ತೈತೆ. ನೋಡ್ರಿ, ಗ್ಲಾಮರುಲಸ್ನಲ್ಲಿ ರಕ್ತದ ಶೋಧನೆ ಯಾವ ರೀತಿ ಆಗ್ತದ ಅಂಥೇಳಿ. ರಿನಲ್ ಅಪಧಮನಿಯು ಮೂಲಕ
ಮೂತ್ರಜನಕಾಂಗಕ್ಕೆ ಬರುವಂತಹ ರಕ್ತದ ಸಣ್ಣ ಪಧಮನಿಯಲ್ಲಿ ಹರಿದು ಗ್ಲಾಮೆರುಲ್ಗೆ ಏನು ಮಾಡ್ತದೆ ಈ ಮೂತ್ರ ಬರ್ತೈತಿ. ಗ್ಲಾಮ್ಯುರುಲಸ್ನಲ್ಲಿ ರಕ್ತದ ಒತ್ತಡ ಹೆಚ್ಚಾಗಿ ರಕ್ತ ಏನಾಗ್ತದೆ ಪ್ಲಾಸ್ಮಾ ದ್ರವವು ಪ್ರೋಟೀನ್ಗಳ ವಿನಃ ತನ್ನಲ್ಲಿ ಕರಗಿದಂಥ ಎಲ್ಲ ವಸ್ತುಗಳೊಂದಿಗೆ ಏನು ಮಾಡ್ತದೆ ಬೋಮನನ ಕೋಶದ ತೆಳುಗೋಡೆಯ ಮೂಲಕ ಹರಿದು ಸೂಕ್ಷ್ಮ ನಾಳವನ್ನು ಏನು ಮಾಡ್ತದೆ ಅದು ಸೇರ್ತದೆ. ಇದಕ್ಕೇನಂತೀವಿ ಗ್ಲಾಮರುಲಸ್ನಲ್ಲಿ ರಕ್ತದ ಶೋಧನೆ ಅಂತೇಳಿ ಕರಿತೀವಿ. ಸೂಕ್ಷ್ಮ ನಾಳದಿಂದ ಉಪಯುಕ್ತ ವಸ್ತುಗಳ ಪುನಃ ಹೀರುವಿಕೆ. ಇಲ್ಲಿ ಜೀವಕೋಶಗಳು ಏನು ಮಾಡ್ತವೆ ಗ್ಲುಕೋಸ್, ಅಮೈನೋ ಆಮ್ಲ, ಲವಣಗಳು ಮುಂತಾದ ಉಪಯುಕ್ತ ವಸ್ತುಗಳನ್ನು ಅಧಿಕ ಪ್ರಮಾಣದಲ್ಲಿ ನೀರಿನೊಂದಿಗೆ ಹೀರಿಕೊಂಡು ತಮ್ಮ ಸುತ್ತಲಿರುವ ಲೋಮ ನಾಳಗಳ ರಕ್ತಕ್ಕೆ ಏನು ಮಾಡ್ತೇವೆ ಈ ಸೇರ್ತವೆ. ಈ ಕ್ರಿಯೆ ಏನಂತೀವಿ ಅಂದರೆ ಕ್ರಿಯಾತ್ಮಕ ಸಾಗಾಣಿಕೆ ಅಂತೇಳಿ ಕರಿತೀವಿ. ಸೂಕ್ಷ್ಮ ನಾಳದಿಂದ ಅನುಪಯುಕ್ತ ವಸ್ತುಗಳ ವಿಸರ್ಜನೆ. ಬೋಮನನ ಕೋಶದ ಶೋಧನೆಯಲ್ಲಿ ರಕ್ತದಲ್ಲಿ ಬರುವಂತಹ ಅನುಪಯುಕ್ತ ವಸ್ತುಗಳಾದಂತಹ ಯೂರಿಯಾ ಆಗಿರ್ಬೋದು, ಯೂರಿಕ್ ಆಮ್ಲ ಆಗಿರ್ಬೋದು ಮುಂತಾದವುಗಳು ಏನು ಮಾಡ್ತೀವಿ ರಕ್ತದಿಂದ ನಾವು ಬೇರ್ಪಡನೆ ಮಾಡ್ತೀವಿ. ಗ್ಲಾಮೆರುಲಸ್ನಿಂದ ಶೋಧಿಸಲ್ಪಟ್ಟ ರಕ್ತನಾಳದಲ್ಲಿ ಹರಿದು ದ್ರವವು ಮುಂದೆ ಕ್ರಮೇಣ ಏನಾಗ್ತೈತೆ ಮೂತ್ರವಾಗಿ ಬದಲಾವಣೆ ಹೊಂದುತ್ತೈತಿ. ಪಿರಾಮಿಡ್ಡಿನ ತುದಿಯಲ್ಲಿರುವಂತಹ ಕೇಂದ್ರಗಳ ಮೂಲಕ ಮೂತ್ರವು ಏನು ಮಾಡ್ತದೆ ಹನಿ ಹನಿಯಾಗಿ ಹರಿದು ಪೆಲ್ವಿಸ್ಗೆ ಬರ್ತದೆ. ಪೆಲ್ವಿಸ್ನಿಂದ ಹೊರಡುವ ಮೂತ್ರನಾಳದಲ್ಲಿ ಉಂಟಾಗುವ ಸಂಕೋಚನ ವಿಕಾಸನ ಚಲನೆಗಳಿಂದ ಏನಾಗ್ತದೆ ಮೂತ್ರವು ಮೂತ್ರಕೋಶಕ್ಕೆ ಬಂದು ತಾತ್ಕಾಲಿಕವಾಗಿ ಅಲ್ಲಿ ಏನಾಗ್ತದೆ ಸಂಗ್ರಹಣೆ ಆಗ್ತದೆ. ಮೂತ್ರಕೋಶವು ಸ್ನಾಯುಗಳಿಂದ ಮಾಡಲ್ಪಟ್ಟ ಒಂದು ಚೀಲ ದೇಹದಿಂದ ಹೊರ ಹಾಕುವವರೆಗೂ ಅದೇನಾಗ್ತದೆ ಇರಿಸಿಕೊಳ್ತೈತಿ. ಸ್ನಾಯುಗಳ ಸಂಕೋಚನದಿಂದ ಮೂತ್ರವು ಕೂಡ ಏನಾಗ್ತದೆ ವಿಸರ್ಜನೆ ಪಡ್ತೈತಿ. ಇಲ್ಲಿ ಚರ್ಮ ಇದೆ ನೋಡಿ. ಬೆವರಿನ ಮತ್ತು ಸೆಬೇಸಿಯಸ್ ಎಂಬ ಎರಡು ಗ್ರಂಥಿಗಳಲ್ಲಿ ನಿಮಗೆ ಚರ್ಮ ಹರಡಿರುವುದು ಕಂಡುಬರ್ತೈತೆ. ಇದರಲ್ಲಿ ಬೆವರಿನ ಮತ್ತು ಸೆಬಾಸಿಯಸ್ ಎಂಬ ಎರಡು ಗ್ರಂಥಿಗಳಲ್ಲಿ ಏನು ಮಾಡ್ತೈತೆ ಚರ್ಮವನ್ನು ಹರಡಿಕೊಂಡಿದೆ. ಚರ್ಮವು ಹೊರ ಚರ್ಮ ಒಳ ಚರ್ಮ ಎಂಬ ಎರಡು ಪದಗಳನ್ನು ಹೊಂದಿದೆ. ಚರ್ಮ ಏನಿದೆ ಹೊರಪದರ ಮತ್ತು ಒಳಪದರ ಅಂತೇಳಿ ಎರಡು ಪದರಗಳಾಗಿ ಮಾಡ್ತಾರೆ. ಹೊರ ಚರ್ಮದಲ್ಲಿ ಏನಿರ್ತದೆ ಅಂದರೆ ಸತ್ತ ಜೀವಕೋಶಗಳ ಅನೇಕ ಪದರಗಳು ಹೊರ ಚರ್ಮದಲ್ಲಿ ಕಂಡುಬರ್ತವೆ. ಇದು ಚರ್ಮದ ಹೊರಪದರ ಆಗಿರ್ತದೆ. ಇದರಲ್ಲಿ 3 ಪ್ರಕಾರಗಳು ಕಂಡುಬರ್ತವೆ. ಇದರಲ್ಲಿ ಹೊರ ಚರ್ಮದಲ್ಲಿ ಒಂದು ಸ್ಟ್ರಾಟಮ್ ಕಾರ್ನಿಯಮ್ ಪದರು, ಇನ್ನೊಂದು ಸ್ಟ್ರಾಟಮ್ ಲಿಸಿಡಿಯಮ್, ಸ್ಟ್ರಾಟಮ್ ಗ್ರ್ಯಾನುಲೋಸಮ್. 3 ಪದರಗಳು ಏನು ಮಾಡ್ತವೆ ಈ ಚರ್ಮದಲ್ಲಿ ಕಂಡುಬರ್ತವೆ. ಸ್ಟ್ರಾಟಮ್ ಕಾರ್ನಿಯಮ್ ಪದರ ಅಂದರೆ ಇದರಲ್ಲಿ ಒಂದು ತೆಳುವಾದಂತಹ ಚಪ್ಪಟೆದಂಥ ಪರೆಯಂತಹ ಕೋಶಗಳಿರ್ತವೆ. ಅವು ಪ್ರತಿನಿತ್ಯ ಏನು ಮಾಡ್ತವೆ ಉದುರ್ತಾ ಇರ್ತವೆ. ನೋಡ್ರಿ ಇಲ್ಲಿ ಒಟ್ಟು ಮುಖ್ಯವಾಗಿ ಮಾನವನ ಚರ್ಮದಲ್ಲಿ ಹೊರಪದರ ಮತ್ತು ಒಳಪದರ ಇರ್ತವೆ. ಹೊರಪದರಿನಲ್ಲಿ ಏನಿರ್ತವೆ ಸತ್ತ ಜೀವಕೋಶಗಳಿರ್ತವೆ. ಇವು ಏನು ಮಾಡ್ತವೆ ಚರ್ಮದ ಹೊರಪದರಗಳಲ್ಲಿ ಕಂಡುಬರ್ತವೆ. ಹೊರ ಚರ್ಮದಲ್ಲಿ ಮತ್ತೆ 3 ಪದರಗಳು ಕಂಡುಬರ್ತವೆ. ಒಂದು ಸ್ಟ್ರಾಟಮ್ ಕಾರ್ನಿಯಮ್ ಪದರು, ಇನ್ನೊಂದು ಸ್ಟ್ರಾಟಮ್ ಲಿಸಿಡಿಯಮ್, ಸ್ಟ್ರಾಟಮ್ ಗ್ರ್ಯಾನುಲೋಸಮ್. ಈಗ ಸ್ಟ್ರಾಟಮ್ ಕಾರ್ನಿಯಮ್ ಪದರ ಅಂದರೆ ಇದರಲ್ಲಿ ಒಂದು ತೆಳುವಾದಂತಹ ಚಪ್ಪಟೆಯಾದಂತಹ ಪರೆಯನ್ನು ಕಂಡುಬರ್ತೈತಿ. ಇವು ಪ್ರತಿನಿತ್ಯ ಏನು ಮಾಡ್ತೈತಿ ಉದುರ್ತಾ ಇರ್ತದಂತೆ ಚರ್ಮ. ಸ್ಟ್ರಾಟಮ್ ಲಿಸಿಡಿಯಮ್ ಎಂಬುದು ಕೇಂದ್ರಗಳಿರದ ಕೋಶಗಳಲ್ಲಿ ಇರ್ತೈತಿ. ಸ್ಟ್ರಾಟಮ್ ಗ್ರ್ಯಾನುಲೋಸಮ್ ಇದು ಪ್ರಿಕ್ಲಿ ಮತ್ತು ಬೇಸಲ್ ಎಂಬ ಕೋಶಗಳು ಇದರಲ್ಲಿ ಕಂಡುಬರ್ತವೆ. ಇವು ಹೊಸ ಜೀವಕೋಶಗಳು ಕೂಡ ಉತ್ಪತ್ತಿ ಮಾಡ್ತವೆ. ಹೊರ ಚರ್ಮದಲ್ಲಿ ರಕ್ತನಾಳಗಳು ಇರುವುದಿಲ್ಲ, ಬೆವರಿನ ನಳಿಕೆಗಳು ಮಾತ್ರ ಇರ್ತವೆ. ಹೊರ ಚರ್ಮದಲ್ಲಿ ರಕ್ತನಾಳಗಳು ಇರೋದಿಲ್ಲ, ಬೆವರಿನ ನಳಿಕೆಗಳು ಮಾತ್ರ ಇಲ್ಲಿ ಕಂಡುಬರ್ತವೆ. ಇವಾಗ ಒಳ ಚರ್ಮ ಇದು ಸಂಯೋಜಕ ಅಂಗಾಂಶಗಳಿಂದ ಮಾಡಲ್ಪಟ್ಟಿದೆ. ಒಳ ಚರ್ಮ ಏನು ಮಾಡಿದೆ ಸಂಯೋಜಕ ಅಂಗಾಂಶಗಳಿಂದ ಮಾಡಲ್ಪಟ್ಟಿದೆ. ಈ ಪದರದಲ್ಲಿ ಸ್ವೇದ ಗ್ರಂಥಿಗಳು ಅಂದರೆ ಸ್ವೇದ ಗ್ರಂಥಿಗಳು ತೈಲ ಗ್ರಂಥಿಗಳಿಂದ ಕೂಡಿದ ಕೂಪಗಳು ಮತ್ತು ನರಗ್ರಗಳು ಮತ್ತು ರಕ್ತನಾಳಗಳು ಇಲ್ಲಿ ಕಂಡುಬರ್ತವೆ. ಒಳ ಚರ್ಮದಲ್ಲಿ ಜೀವಂತವಾದಂತಹ ಕೋಶಗಳಿಂದ ಕೂಡಿದೆ. ಒಳ ಚರ್ಮ ಏನಾಗಿದೆ ಜೀವಂತವಾದಂತಹ ಕೋಶಗಳನ್ನು ಇಲ್ಲಿ ಕೂಡಿದೆ. ಸ್ವೇದ ಗ್ರಂಥಿಗಳು ಏನಿದೆ ಸುರುಳಿಯ ಆಕಾರದಲ್ಲಿ ನಾಳಗಳಂತೆಯೂ ಕಂಡುಬರ್ತವೆ. ಸ್ವೇದ ಗ್ರಂಥಿಗಳ ನಾಳದ ತುದಿಯಲ್ಲಿ ಸ್ವೇದ ರಂಧ್ರದ ಮೂಲಕ ಬೆವರನ್ನು ಹೊರಹಾಕ್ತದೆ. ನಾವು ಬೆವರು ಇದರ ಮೂಲಕ ಹೊರಹಾಕ್ತೀವಿ ಅಂದರೆ ಸ್ವೇದ ರಂಧ್ರದ ಮೂಲಕ ಹೊರಹಾಕ್ತೀವಿ. ಬೆವರು ರಕ್ತದಿಂದ ಬೇರ್ಪಟ್ಟ ನೀರು ಮತ್ತು ಯೂರಿಯಾ ಮತ್ತು ಲವಣಗಳನ್ನು ಒಳಗೊಂಡಿರ್ತೈತಿ. ಇಷ್ಟು ಏನಾಯ್ತಂದರೆ ವಿಸರ್ಜನಾಂಗದ ಬಗ್ಗೆ ನಾವು ಇಲ್ಲಿ ಗಂಟ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಂಥ MCQ ಬಿಡಿಸೋಣ.
MCQ ಇಲ್ಲೇ ಬಿಡಿಸಿದೆ, ಬೇಡ ಸಾಕು, ಸಪ್ರೇಟಾಗಿ ಬಿಡಿಸೋಣ. ಅದು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.